ನಮಸ್ಕಾರ ಸ್ನೇಹಿತರೆ ದೇಶಾದ್ಯಂತ ಬಂಗಾರ ಮತ್ತು ಬೆಳ್ಳಿ ಬೆಲೆಗಳಲ್ಲಿ ಭಾರಿ ಏರಿಳಿತ ಕಾಣಿಸುತ್ತಿದೆ. ಖರೀದಿ ಮಾಡುವವರಿಗೆ ಇದು ದೊಡ್ಡ ಸುದ್ದಿಯಾಗಿದೆ. ನೀವು ಕೂಡ ಆಭರಣ ಖರೀದಿ ಮಾಡಲು ಪ್ಲಾನ್ ಮಾಡ್ತಾ ಇದ್ದೀರಾ ಅಂದರೆ ಈ ವಿಡಿಯೋ ನಿಮಗಾಗಿ. ಈ ವಿಡಿಯೋದಲ್ಲಿ ನಾವು ನಿಮಗೆ ಇವತ್ತಿನ ಬಂಗಾರ ಮತ್ತು ಬೆಳ್ಳಿ ಬೆಲೆ ಮುಂದೆ ಏರಿಕೆಯಾಗುತ್ತದಾ ಅಥವಾ ಇಳಿಕೆಯಾಗುತ್ತದಾ ಹಾಗೂ ಖರೀದಿ ಮಾಡುವಾಗ ಯಾವ ತಪ್ಪು ಮಾಡಬಾರದು ಅನ್ನೋದನ್ನು ಸಂಪೂರ್ಣವಾಗಿ ಹೇಳ್ತೀವಿ. ಮೊದಲು ಒಂದು ಮುಖ್ಯ ವಿಷಯ, ಬಂಗಾರದ ಬೆಲೆ ಸರ್ಕಾರ ನಿಗದಿಪಡಿಸುವುದಿಲ್ಲ. ಇದು ಅಂತಾರಾಷ್ಟ್ರೀಯ ಮಾರುಕಟ್ಟೆ ಡಿಮ್ಯಾಂಡ್ ಮತ್ತು ಸಪ್ಲೈ ಮೇಲೆ ಅವಲಂಬಿತವಾಗಿರುತ್ತದೆ. ಇತ್ತೀಚಿನ ದಿನಗಳಲ್ಲಿ ಜಾಗತಿಕ ಅನಿಶ್ಚಿತತೆ ಮತ್ತು ಆರ್ಥಿಕ ಪರಿಸ್ಥಿತಿ ಕಾರಣದಿಂದ ಬಂಗಾರ ಮತ್ತು ಬೆಳ್ಳಿ ಬೆಲೆಯಲ್ಲಿ ದೊಡ್ಡ ಬದಲಾವಣೆಗಳು ಆಗುತ್ತಿವೆ. ಈಗ ಖರೀದಿ ಮಾಡುವವರಿಗೆ ಕೆಲವು ಮುಖ್ಯ ನಿಯಮ. ಒಂದೇ ದಿನ 2 ಲಕ್ಷ ರೂಪಾಯಿ ಮೇಲೆ ನಗದು ನೀಡಿ ಬಂಗಾರ ಖರೀದಿ ಮಾಡಬಾರದು. ಹೆಚ್ಚು ಮೊತ್ತ ಇದ್ದರೆ ಬ್ಯಾಂಕ್ ಟ್ರಾನ್ಸ್ಫರ್ ಅಥವಾ ಡಿಜಿಟಲ್ ಪೇಮೆಂಟ್ ಮಾಡಬೇಕು. GST ಬಿಲ್ ತೆಗೆದುಕೊಳ್ಳುವುದು ಕಡ್ಡಾಯ, ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ಸಮಸ್ಯೆ ಎದುರಾಗಬಹುದು. ಇನ್ನು ಮನೆಯಲ್ಲಿ ಎಷ್ಟು ಬಂಗಾರ ಇಡಬಹುದು? ಮದುವೆಯಾದ ಮಹಿಳೆ 500 ಗ್ರಾಂವರೆಗೆ, ಮದುವೆಯಾಗದ ಮಹಿಳೆ 250 ಗ್ರಾಂವರೆಗೆ, ಪುರುಷರು 100 ಗ್ರಾಂವರೆಗೆ. ಇದಕ್ಕಿಂತ ಹೆಚ್ಚು ಇದ್ದರೆ ನೀವು ಅದರ ಬಿಲ್ ಅಥವಾ ಆದಾಯದ ಮೂಲ ತೋರಿಸಬೇಕು. ಈಗ ಖರೀದಿ ಮಾಡುವಾಗ ಜನ ಮಾಡುವ ತಪ್ಪುಗಳು: 18 ಕ್ಯಾರೆಟ್ ಚಿನ್ನ ತಗೊಳ್ಳುವುದು. ಇದರಲ್ಲಿ ಬಂಗಾರ ಪ್ರಮಾಣ ಕಡಿಮೆ, ಮೇಕಿಂಗ್ ಚಾರ್ಜಸ್ ಹೆಚ್ಚು ಕೊಡುವುದು, ಸ್ಟೋನ್ಸ್ ಇರುವ ಆಭರಣದಲ್ಲಿ ತೂಕ ಚೆಕ್ ಮಾಡಿಸದಿರುವುದು. ಸರಿಯಾದ ಆಯ್ಕೆ ಏನು ಅಂದರೆ 22 ಕ್ಯಾರೆಟ್ ಚಿನ್ನ. ಇದು 91.6% ಪ್ಯೂರ್ ಆಗಿದ್ದು ರೀಸ್ಕೇಲ್ ವ್ಯಾಲ್ಯೂ ಕೂಡ ಚೆನ್ನಾಗಿರುತ್ತದೆ. ಇವಾಗ ಇವತ್ತಿನ ಬೆಲೆ ಬಗ್ಗೆ ನೋಡೋದಾದರೆ 18 ಕ್ಯಾರೆಟ್ ಚಿನ್ನ ಸ್ವಲ್ಪ ಏರಿಕೆ, 22 ಕ್ಯಾರೆಟ್ ಚಿನ್ನ ಸ್ಥಿರದಿಂದ ಏರಿಕೆ, 24 ಕ್ಯಾರೆಟ್ ಚಿನ್ನ ಹೂಡಿಕೆಗಾಗಿ ಉತ್ತಮ. ಮಾರ್ಕೆಟ್ ನೋಡಿದರೆ ಮುಂದಿನ ದಿನಗಳಲ್ಲಿ ಮತ್ತೆ ಸ್ವಲ್ಪ ಇಳಿಕೆಯಾಗುವ ಸಾಧ್ಯತೆ ಇದೆ, ಆದರೆ ದೀರ್ಘಾವಧಿಯಲ್ಲಿ ಏರಿಕೆಯಾಗುವ ಚಾನ್ಸ್ ಹೆಚ್ಚು. ಹಾಗಾದರೆ ಈಗ ಖರೀದಿ ಮಾಡಬೇಕಾ? ಅರ್ಜೆಂಟ್ ಇದ್ದರೆ ಮಾತ್ರ ಖರೀದಿ ಮಾಡಿ, ಇಲ್ಲಾಂದರೆ ಬೆಲೆ ಇಳಿದಾಗ ಸ್ವಲ್ಪವಾಗಿ ಖರೀದಿ ಮಾಡಿ. ಲಾಂಗ್ ಟರ್ಮ್ನಲ್ಲಿ ನೋಡಿದರೆ ಬಂಗಾರ ಯಾವಾಗಲೂ ಉತ್ತಮ ಹೂಡಿಕೆ. ನಿಮ್ಮ ಪ್ರಕಾರ ಬಂಗಾರದ ಸರಿಯಾದ ಬೆಲೆ ಎಷ್ಟಿರಬೇಕಂತ ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.